ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ಗಳು ರೆಕ್ಕೆ ಬಿಚ್ಚಿ ಬಡಿಯತೊಡಗಿದೆ. ಅಲ್ಲಿನ ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ಭಯ ಶುರುವಾಗಿದೆ. ಅರೆಸ್ಟ್ ಆಗ್ತಾರಾ ಕಾಕ್ರೋಚ್ ಪಾರ್ಟಿಯ ಸಂಸ್ಥಾಪಕ? ಕಾಕ್ರೋಚ್ ಪಾರ್ಟಿಗೆ ಶಾಕ್ ಕೊಡ್ತಾರಾ ಅಲ್ಲಿನ ಖಾಕಿ ಪಡೆ? ಅಭಿಜಿತ್ ದೀಪ್ಗೆ ಬಂಧನ ಮಾಡ್ತಾರಾ ದೆಹಲಿ ಪೊಲೀಸರು ಅನ್ನೋ ಪ್ರಶ್ನೆಗಳು ಉದ್ಭವಗೊಂಡಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಜೆನ್ಜಿ ಪ್ರೊಟೆಸ್ಟು ನೋಬಡಿ ಕಾಂಟ್ ಟಚ್ ಅಂತ ಹೇಳಿ ಕಾಕ್ರೋಚ್ಗಳು ಹೇಳ್ತಾರೆ. ಅಮೆರಿಕಾದಿಂದ ಬಂದಿರುವ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಆನ್ಲೈನ್ ಬಿಟ್ಟು ಬೀದಿಗಿಳಿದಿರ್ತಕ್ಕಂತಹ ಕಾಕ್ರೋಚ್ ಪಾರ್ಟಿಗಳು ಸೆಕೆಂಡಿಗೂ ಕೂಡ ಜನ ಬಂದು ಸೇರ್ತಾ ಇದ್ದಾರೆ. ಪ್ರತಿಭಟನಾ ಸ್ಥಳದಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕದ ಛಾಯೆ ಮೂಡ್ತಾ ಇದೆ. ಎಲ್ಲಿಂದ ಜನ ಬರ್ತಿದ್ದಾರೆ ಅಂತ ಹೇಳಿ ಪೊಲೀಸರು ಮೂಲ ಹುಡುಕೋದಕ್ಕೆ ಶುರು ಮಾಡಿದಾರಂತೆ. ಇದರ್ಸೆ ಆರಾಹೆ ಲೋಗು ಅಂತ ಹೇಳಿ ಖಾಕಿ ಪಡೆಗಳಿಗೆ ಕಂಟ್ರೋಲ್ ಮಾಡೋದಕ್ಕೆ ಬ್ಯಾರಿಕೇಡ್ ಸಾಕಾಗ್ತಿಲ್ಲ. ಪಕ್ಕದ ಜಿಲ್ಲೆಗಳಿಂದಲೂ ಟನ್ನುಗಟ್ಟಲೆ ಬ್ಯಾರಿಕೇಡ್ಗಳನ್ನ ಲಾರಿಯಲ್ಲಿ ತೆಗೆದುಕೊಂಡು ಬರುವ ಪರಿಸ್ಥಿತಿ ಪೊಲೀಸರಿಗೆ ಎದುರಾಗಿದೆ. ಈ ಹುಡುಗರು ಎಲ್ಲಿಂದ ಬರ್ತವರು? ಒಂದು ಕೈಯಲ್ಲಿ ಅಂಬೇಡ್ಕರ್ ಅವರ ಫೋಟೋ, ಮತ್ತೊಂದು ಕೈಯಲ್ಲಿ ದೇಶದ ಧ್ವಜವನ್ನು ಇಟ್ಕೊಂಡು ಬರ್ತಿದ್ದಾರೆ. ಮಾರಕಾಯುಧಗಳನ್ನಲ್ಲ, ಮಾರಕಾಸ್ತ್ರಗಳನ್ನಲ್ಲ. ನಮಗೆ ಈಗ ಬರ್ತಿರ್ತಕ್ಕಂತಹ ಅಪ್ಡೇಟ್ಸ್ಗಳ ಪ್ರಕಾರ, ಮಾಹಿತಿಯ ಪ್ರಕಾರ, ಒಂದಷ್ಟು ವಿಡಿಯೋ ತುಣುಕುಗಳ ಪ್ರಕಾರ ಪ್ರತಿಭಟನಾಕಾರರ ಬಾಯಿಗಳಲ್ಲಿ ಬರುತ್ತಿರೋದು ಜೈ ಭೀಮ್ ಅನ್ನೋ ಒಂದೇ ಒಂದು ಘೋಷಣೆ ಬಿಟ್ಟು ಮತ್ತೊಂದು ದೇಶದ್ರೋಹದ ಹೇಳಿಕೆಗಳು, ಘೋಷಣೆಗಳು ಬರ್ತಿಲ್ಲ. ಜೆನ್ಜಿ ಎನ್ನುವಂತಹ ಯುವ ಪಡೆ ಕ್ಷಣ ಕ್ಷಣಕ್ಕೂ ಕೂಡ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ನೀವು ನೋಡ್ತಾ ಇದ್ದೀರಿ ಹೇಗೆ ಜನಸ್ತೋಮ ತುಂಬಿದೆ ಬೆಂಗಳೂರು ಡೆಲ್ಲಿಯ ಜಂತರ್ ಮಂತರ್ ಅಲ್ಲಿ. ಅಭಿಜಿತ್ ಅವರು ಈಗಾಗಲೇ ಮೂರ್ತಿಗೆ ಅವರು ಮಾತಾಡಿದ್ರು. ಅವರ ಮಾತನ್ನು ಕೇಳಿ ಒಂದು ರೋಮಾಂಚನ ಎಲ್ಲರಿಗೂ ಬಂದಿದೆ. ಈ ಪ್ರೊಟೆಸ್ಟ್ ಇವತ್ತು ಸಂಜೆವರೆಗೆ ನಡೀತದೆ. ಹಾಗೂ ಯಾವತ್ತ ತನಕ ನಮ್ಮ ಎಜುಕೇಶನ್ ಮಿನಿಸ್ಟರ್ ಆಫ್ ಇಂಡಿಯಾ ಧರ್ಮೇಂದ್ರ ಪ್ರಧಾನ್ ಅವರು ರೆಸಿಗ್ನೇಷನ್ ಕೊಡಲ್ಲ, ನಾವು ಇದನ್ನು ಕಂಟಿನ್ಯೂ ಆಗಿ ಈ ಪ್ರೊಟೆಸ್ಟ್ ಅನ್ನು ನಾವು ಮಾಡ್ತಾನೆ ಇರ್ತೀವಿ. ಥ್ಯಾಂಕ್ ಯು. ನೀವು ನೋಡ್ತಾ ಇದ್ದೀರಿ ಹೇಗೆ ಜನಸ್ತೋಮ ತುಂಬಿದೆ ಬೆಂಗಳೂರು ಡೆಲ್ಲಿಯ ಜಂತರ್ ಮಂತರ್ ಅಲ್ಲಿ. ಅಭಿಜಿತ್ ಅವರು ಈಗಾಗಲೇ ಎಕ್ಸ್ಕ್ಲೂಸಿವ್ ಆದಂತಹ ವಿಜುವಲ್ಸು. ಕರ್ನಾಟಕದ ಕಾಕ್ರೋಚ್ಗಳು ಕೂಡ ದೆಹಲಿಯ ಜಂತರ್ ಮಂತರ್ಗೆ ಭೇಟಿ ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ಸಿನ ನಾಯಕ ಡಾಕ್ಟರ್ ಅಬ್ದುಲ್ ಶಕೀಲ್ ಅವರು ಕೂಡ ಜಂತರ್ ಮಂತರ್ಗೆ ಪ್ರವೇಶ ಮಾಡಿ ಅಲ್ಲಿನ ಕಾಕ್ರೋಚ್ನ ಏನು ಅಭಿಜಿತ್ ದೀಪ್ಗೆ ಅವರ ನೇತೃತ್ವದ ಪ್ರತಿಭಟನೆಗೂ ಕೂಡ ನೈತಿಕ ಬೆಂಬಲವನ್ನು ಕೊಟ್ಟಿದ್ರು. ಆ ವಿಜುವಲ್ಸ್ ಅಲ್ಲಿಂದಲೇ ಅವರು ಫ್ರೀಡಂ ಟಿವಿಗೆ ತಲುಪಿಸಿದ್ದಾರೆ. ಮತ್ತಷ್ಟು ಸುದ್ದಿ ಅದಕ್ಕೂ ಮುನ್ನ